ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಡುಸ್ಟಾರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಅಪ್ಡೇಟ್ಸ್ ಬಂದರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೇಟ್ ಮಾಡೋದು ಬೇಡ, ಈಗ ಡೈರೆಕ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇವತ್ತು ನಾನು BMTS 201 ಅಂದರೆ ಮ್ಯಾಥಮೆಟಿಕ್ಸ್ 2 ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ ಅವ್ರಿಗೆ ಇಂಪಾರ್ಟೆಂಟ್ ಯಾವ್ದು ತುಂಬ ರಿಪೀಟೆಡ್ ಆಗಿದೆ, ಯಾವುದು ಲೈಕ್ 99% ಕ್ವೆಶನ್ಸ್ ಬರೋ ಚಾನ್ಸಸ್ ಇದೆ, ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ, ಚೆನ್ನಾಗಿ ಎಕ್ಸಾಮ್ ಬರೀರಿ ಸ್ಟೂಡೆಂಟ್ಸ್. ಸೊ ಇವಾಗ ಲೇಟ್ ಮಾಡೋದು ಬೇಡ, ಈಗ ಡೈರೆಕ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇದು ಪೂರ್ತಿ ಆಫ್ ಮಾಡ್ಯೂಲ್ 1, ಓಕೆನಾ ಸ್ಟೂಡೆಂಟ್ಸ್. ಮಾಡ್ಯೂಲ್ 2, 3, 4, 5 ನೆಕ್ಸ್ಟ್ ವಿಡಿಯೋದ್ರಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇದು ಪೂರ್ತಿ ಮಾಡ್ಯೂಲ್ 1 ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಶೋ ದಟ್ ಬೀಟಾ ಆಫ್ m, n is equal to gamma of m, gamma of n ಡಿವೈಡೆಡ್ ಬೈ ಗಾಮಾ ಆಫ್ m+1. ಇದು ತುಂಬ ಪೇಪರ್ಸಲ್ಲಿ ರಿಪೀಟ್ ಆಗಿದೆ ಮತ್ತು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಟೀಚರ್ಸ್ ಹೇಳೋ ಪ್ರಕಾರ. ಸೊ ಇದನ್ನು ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಫಸ್ಟ್ ಇವಾಗ ಬೀಟಾ ಆಫ್ ಎಮ್ ಎಂದು ಇವು 3 to 4 ಫಾರ್ಮುಲಾಸ್ನ ನೀವು ಕಲ್ತಿರಬೇಕಾಗುತ್ತೆ. ಬೀಟಾ ಆಫ್ ಎಮ್ ಎನ್ ಇಸ್ ಈಕ್ವಲ್ ಟು 2 ಆಫ್ ಇಂಟಿಗ್ರೇಷನ್ 0 to π/2 ಸೈನ್ 2m-1 ಥೀಟಾ ಕಾಸ್ 2n-1 ಥೀಟಾ ಡಿ ಥೀಟಾ. ಹಾಗೆ ಗಾಮಾ ಆಫ್ ಎಮ್ 2 ಆಫ್ ಇಂಟಿಗ್ರೇಷನ್ 0 to ಇನ್ಫಿನಿಟಿ e⁻⁻x² x⁻2m-1 dx. ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳಿ. ಹಾಗೆ ಗಾಮಾ ಆಫ್ n ಇಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ ಆಫ್ 0 to ಇನ್ಫಿನಿಟಿ e⁻⁻y² y⁻2n-1 dy. ಇದನ್ನ ಈಕ್ವೇಷನ್ 2 ಅಂತ ತಗೊಳ್ಳಿ. ಸೊ ಗಾಮಾ ಎನ್ ನಿಮಗೆ ಈಸಿ ಆಗಿರುತ್ತೆ, ಬಿಕಾಸ್ ಈ ಎಕ್ಸ್ ಎಲ್ಲಿರುತ್ತೆ ಅಲ್ಲಿ ವೈ, ಹಾಗೆ ಎಮ್ ಇರೋ ಜಾಗ ಏನು ಮಾಡಿದ್ರೆ ನಿಮಗೆ ಎರಡು ಈಕ್ವೇಷನ್ ಗೊತ್ತಾಗುತ್ತೆ ಈಸಿಯಾಗಿ. ಸೊ ನೆಕ್ಸ್ಟ್ ಗಾಮಾ m+n, ಇವೆರಡು ನಮಗೆ ಪ್ಲಸ್ ಮಾಡಿದಾಗ ನಮಗೆ 2 ಇಂಟಿಗ್ರೇಷನ್ 0 to ಇನ್ಫಿನಿಟಿ r² ಇಂಟು m+n-1 dr ಅನ್ನೋ ಈಕ್ವೇಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಇವು 4 ಈಕ್ವೇಷನ್ನ ನೀವು ಬೈ ಹಾರ್ಟ್ ಮಾಡಿಕೊಂಡ್ರೆ ಬೆಸ್ಟ್, ಅಥವಾ ನಿಮಗೆ ಪರ್ಟಿಕ್ಯುಲರಾಗಿ ಸಾಲ್ವ್ ಮಾಡಿದ್ರು ಅದು ಬೆಸ್ಟ್. ಸೊ ಇವಾಗ ನೀವು ಕನ್ಸಿಡರೇಷನ್ ಮಾಡಬೇಕು ಗಾಮಾ ಎಮ್ ಇಂಟು ಗಾಮಾ ಎನ್. ಇವಾಗ ಇದು ಹಾಗೆ ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಇವಾಗ ಇವೆರಡು ಈಕ್ವೇಷನ್ನ ನಾನು ಇಲ್ಲಿ ತಗೋತಿದ್ದೀನಿ ಸ್ಟೂಡೆಂಟ್ಸ್. ಇದನ್ನು ಇಂಟು ಇದನ್ನು ಮಾಡ್ತಿದ್ದೀನಿ. ಸೊ ಆಗ ನಮಗೆ 4 0 to ಇನ್ಫಿನಿಟಿ 2 2s 4 ಇದೆ. ಸೊ 0 to ಇನ್ಫಿನಿಟಿ ಬರ್ಕೊಂಡಿದ್ವಿ. e⁻⁻x² + y². ಇಲ್ಲಿ x² ಇದೆ, ಹಾಗೆ ಇಲ್ಲಿ y² ಇದೆ. ಮೈನಸ್ನ ಕಾಮನ್ ತಗೊಂಡು ನಾವು x² + y² ಮಾಡಿದ್ವಿ. ಹಾಗೆ ಇಲ್ಲಿರೋ x ಟರ್ಮ್ ಹಾಗೆ y ಟರ್ಮ್ನ ಇಲ್ಲಿ ಬರ್ಕೊಂಡಿದ್ವಿ. x⁻2m-1 y⁻2n-1 dy dx. ಓಕೆನಾ ಸ್ಟೂಡೆಂಟ್ಸ್, ಇದನ್ನ ಈಕ್ವೇಷನ್ 4 ಅಂತ ಕನ್ಸಿಡರ್ ಮಾಡಿ. ಈಗ ದ ಅಬೋವ್ ಇಂಟಿಗ್ರಲ್ ಇಸ್ ಸಾಲ್ವ್ ಬೈ ಚೇಂಜಿಂಗ್ ಟು ದ ಪೋಲಾರ್ ಕೋಆರ್ಡಿನೇಟ್ಸ್. ಈಗ ಇಲ್ಲಿ ಎಕ್ಸ್ ಮತ್ತು ವೈ ಇರೋ ಜಾಗ ನಾವು ಪೋಲಾರ್ ಕೋಆರ್ಡಿನೇಟ್ಸ್ ಹಾಕ್ತೀವಿ. ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ, ಹಾಗೆ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಅಂತ. ಮತ್ತು ಆರ್ನ 0 to ಇನ್ಫಿನಿಟಿ ಆಗಿ ತಗೋತಾ ಇದ್ದೀವಿ, ಅಂದರೆ ಇಂಟರ್ವಲ್ಸ್ 0 to ಇನ್ಫಿನಿಟಿ ತಗೋತಿದ್ದೀವಿ. ಹಾಗೆ ಥೀಟಾ ಬಂದು 0 to π/2. ಎಕ್ಸ್ ವೈ ಜಾಗದಲ್ಲಿ ಆರ್ ಕಾಸ್ ಥೀಟಾ ಆರ್ ಸೈನ್ ಥೀಟಾ ಹಾಕ್ತಿದ್ದೀವಿ. ಓಕೆನಾ ಸ್ಟೂಡೆಂಟ್ಸ್, ಈಗ ಇದೇ 4th ಈಕ್ವೇಷನ್ನ ನಾವು ಈ ಥರ ಪೋಲಾರ್ ಕೋಆರ್ಡಿನೇಟ್ಸ್ ಹಾಕಿದ್ರೆ ಚೇಂಜಸ್ ಏನಾಗುತ್ತೆ ಅಂತ. ಓಕೆನಾ, ಸೊ ಇಲ್ಲಿ ನಾವು ಇದು ಆರ್ ಆಗಿರ್ತಿತ್ತು ಅಲ್ವಾ 0 to ಇನ್ಫಿನಿಟಿ, ಇವಾಗ ಪೋಲಾರ್ ಕೋಆರ್ಡಿನೇಟ್ಸಲ್ಲಿ ಥೀಟಾ ಆಗಿರುತ್ತೆ, ಮೀನ್ಸ್ 0 to π/2 ಆಗಿರುತ್ತೆ. ಓಕೆನಾ ಸ್ಟೂಡೆಂಟ್ಸ್, ಸೊ ಇದು 6, ಇದು ಥೀಟಾ ಆಗಿರುತ್ತೆ, 6 ಥೀಟಾ. ಓಕೆನಾ, ಸೊ 0 to ಇನ್ಫಿನಿಟಿ 0 to π/2 e⁻⁻r², ಬಿಕಾಸ್ -x² + y² r² ಆಗಿರುತ್ತೆ. ಸೊ e⁻r². ಎಕ್ಸ್ ಜಾಗದಲ್ಲಿ ಎಕ್ಸ್ ಕಾಸ್ ಥೀಟಾ, ಇಲ್ಲಿ ಆರ್ ಸೈನ್ ಥೀಟಾ, 2m-1 2n-1 ಆರ್ dr d ಥೀಟಾ. ಟೋಟಲ್ ಆಗಿ ನಾವು ಇದನ್ನು ಪೋಲಾರ್ ಕೋಆರ್ಡಿನೇಟ್ಸಲ್ಲಿ ಬರ್ಕೊಂಡಿದ್ದೀವಿ. ಓಕೆನಾ, ಈಗ ಇದನ್ನು ಸಪ್ರೇಟ್ ಮಾಡ್ತೀವಿ. ಸೊ ಒಂದು ಕಡೆ ಥೀಟಾ ಟು 0 to π/2, ಇದು ಆ್ಯಕ್ಚುಲಿ 0. ಓಕೆನಾ, ಥೀಟಾ ಅಲ್ಲ, ಇದು 0 to π/2.
ಸೊ 0 to π/2 ಇಂಟಿಗ್ರಲ್ನೇ ಸಪ್ರೇಟ್ ತಗೋತೀವಿ, ಹಾಗೆ 0 to ಇನ್ಫಿನಿಟಿದೆ ಸಪ್ರೇಟ್ ತಗೋತೀವಿ. ಸೊ ಎರಡನ್ನೂ ನಾವು ಸಪ್ರೇಟ್ ಮಾಡಿದಾಗ ಕಾಸ್ 2m - 1 ಥೀಟಾ ಸೈನ್ 2m - 1 ಥೀಟಾ ಡಿ ಥೀಟಾ, ಹಾಗೆ e⁻⁻r² r⁻²m ಬಿಕಾಸ್ ಆರ್ ಕಾಸ್ ಥೀಟಾ, ಇಲ್ಲಿ ಆರ್ ಕಾಸ್ ಥೀಟಾ ಇದೆ, ಇಲ್ಲಿ ಮಿಸ್ಟೇಕ್ ಆಗಿ ಎಕ್ಸ್ ಬರೆದಿದ್ದಾರೆ, ಸೊ ಇಲ್ಲಿ ಆರ್ ಬರೀರಿ. ಓಕೆನಾ, ಆರ್ ಕಾಸ್ ಥೀಟಾ ಆರ್ ಸೈನ್ ಥೀಟಾ. ಸೊ ಇದು ಬಂದು ನಮಗೆ ವ್ಯಾಲ್ಯೂ ಆರ್ ಆಗಿರುತ್ತೆ. ಸೊ ನಾವು ಈ ಇಕ್ವೇಷನ್ನ ನಾವು ಸಪ್ರೇಟ್ ಮಾಡಿ ದೆನ್ ಬೀಟಾ ನೋಡಿ, ಈ ಇಕ್ವೇಷನ್ ಡಿಟ್ಟು ಬೀಟಾ ಥರನೇ ಇದೆ. 2 ಇಂಟಿಗ್ರಲ್ ಆಫ್ 0 to π/2 sin 2m - 1 ಥೀಟಾ ಕಾಸ್ 2n - ಥೀಟಾ ಡಿ ಥೀಟಾ. ಸೇಮ್ ಈ ಥರ ಇಕ್ವೇಷನ್ ಬರ್ಕೊಂಡು ಈ ಥರ ಈ ಇಕ್ವೇಷನ್ ಬಂದು ಬೀಟಾ ಆಫ್ mn ಆಗಿರುತ್ತೆ ಇಂಟು ಇದು ಹೆಂಗಿದೆಯೋ ಇದೇ ಥರ ಬರೀರಿ. ಸೊ ಇಲ್ಲಿ ಆರ್ ಸೇಮ್ ಇದೆ ಅಲ್ವಾ, ಸೊ R1 ತಗೊಂಡು ಇವೆರಡು ಕೋಎಫಿಷಿಯೆಂಟ್ನ ನಾವು ಆ್ಯಡ್ ಮಾಡ್ತೀವಿ. ಸೊ 2m + 2n - 1 dr. ಸೊ ಇಲ್ಲಿಗೆ ಪ್ರೂವ್ ಆಯಿತು ಗಾಮಾ m ಇಂಟು ಗಾಮಾ n ಬೀಟಾ mn ಇಂಟು ಗಾಮಾ m+n. ಸೊ ಇದು ನಮಗೆ ಪ್ರೂವ್ ಆಯಿತು. ಬಟ್ ಇಲ್ಲಿ ಇದ್ದಿದ್ದು ಏನು, ಈ ಥರ ಫಾರ್ಮ್ ಅಲ್ವಾ. ಇದು ಏನಿಲ್ಲ ಸ್ಟೂಡೆಂಟ್ಸ್, ನೀವು ಇದನ್ನು ನೀವು ಈ ಕಡೆ ಶಿಫ್ಟ್ ಮಾಡಿದ್ರೆ ನಿಮಗೆ ಡಿವೈಡ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಇದೆ ಅಲ್ವಾ, ಇದನ್ನು ನೀವು ಈಕ್ವಲ್ಸಿಂದ ಈ ಕಡೆ ಹೋದರೆ ನಿಮಗೆ ಡಿವೈಡ್ ಆಗುತ್ತೆ. ಸೊ ನಿಮಗೆ ಈ ಇಕ್ವೇಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆನಾ, ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಅದು ಮತ್ತೆ ಈ ಕಡೆ ಡಿವೈಡ್ ಮಾಡ್ಕೊಂಡು ನೀವು ಸ್ಟಾಪ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗೆ ಹೋಗೋಣ. ಸೊ ಸ್ಟೂಡೆಂಟ್ಸ್, ಇದು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್. ಶೋ ದ್ಯಾಟ್ ಗಾಮಾ ಆಫ್ 1/2 ಈಸ್ ಈಕ್ವಲ್ ಟು √π ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿ ನೋ ದ್ಯಾಟ್ ಬೀಟಾ ಆಫ್ mn ಈಸ್ ಈಕ್ವಲ್ ಟು ಗಾಮಾ ಆಫ್ m ಇಂಟು ಗಾಮಾ ಆಫ್ n ಡಿವೈಡೆಡ್ ಬೈ ಗಾಮಾ ಆಫ್ n+n. ಸೊ ಇದು ನಾವು ಆಗಲೇ ಪ್ರೂವ್ ಮಾಡಿದ್ವಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪುಟ್ m = n = 1/2. ಸೊ m ವ್ಯಾಲ್ಯೂ 1/2 ಆಗುತ್ತೆ, n ವ್ಯಾಲ್ಯೂ ಕೂಡ 1/2 ಆಗುತ್ತೆ. ಸೊ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. m ಜಾಗದ್ರಲ್ಲೂ 1/2, n ಜಾಗದ್ರಲ್ಲೂ 1/2 ಹಾಕಿದ್ದೀವಿ. ಸೊ ಇಲ್ಲಿ ಹಾಫ್ ಪ್ಲಸ್ ಹಾಫ್ 1 ಆಗುತ್ತೆ. ಸೊ ಇಲ್ಲಿ 1 ಬಂದಿದೆ ಸ್ಟೂಡೆಂಟ್ಸ್. ಸೊ ಇವಾಗ ಗಾಮಾ 1/2 ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಟೂಡೆಂಟ್ಸ್, ಬಿಕಾಸ್ 2 ಟೈಮ್ಸ್ ಇದೆ, ಇದು ಡಿವೈಡೆಡ್ ಬೈ 1. ಸೊ ಇಟ್ ವಿಲ್ ಬಿ ನೆಗ್ಲೆಕ್ಟೆಡ್, ಲೈಕ್ 1/2 2 ಟೈಮ್ಸ್ ಇದೆ, ಸೊ ಸ್ಕ್ವೇರ್ ಹಾಕ್ತೀವಿ. ಓಕೆನಾ ಸ್ಟೂಡೆಂಟ್ಸ್, ಈಗ ಲೆಟ್ ಅಸ್ ಕನ್ಸಿಡರ್ ಬೀಟಾ ಆಫ್ m, n ಈಸ್ ಈಕ್ವಲ್ ಟು ಇದು. ಈಗ ಬೀಟಾ ಆಫ್ mn ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಸೊ ಬೀಟಾ mn ಈಸ್ ಈಕ್ವಲ್ ಟು 2 ಇಂಟಿಗ್ರೇಷನ್ ಆಫ್ 0 to π/2 sin 2m - 1 ಥೀಟಾ ಕಾಸ್ 2m - 1 ಥೀಟಾ ಡಿ ಥೀಟಾ ಅನ್ನೋದು. ಸೊ ಇಲ್ಲೂ m n = 1/2, ಇಲ್ಲಿ m ಮತ್ತು n 1/2 ಆಗುತ್ತೆ. ಸೊ ನಮಗೆ ಈ ಇಕ್ವೇಷನ್ ಸಿಗುತ್ತೆ. ಸೊ ಈ ಇಕ್ವೇಷನ್ ಹೆಂಗೆ ಸಿಗುತ್ತೆ ಅಂದರೆ, ಇವಾಗ ನೀವು ಇಲ್ಲಿ 1/2 ಹಾಕಿ ಇಲ್ಲಿ 1/2 ಹಾಕಿದ್ರೆ ಸೊ 2 ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ನಮ್ಗೆ 1 ಉಳಿಯುತ್ತೆ. ಸೊ 1 - 1 ನಮಗೆ 0 ಬರುತ್ತೆ. ಸೊ ಇದು 0 ಬರುತ್ತೆ. ಓಕೆನಾ, ಸೊ ಸೈನ್ 0 ಥೀಟಾ ಕಾಸ್ 0 ಥೀಟಾ ಬರುತ್ತೆ. ಸೊ ಸೈನ್ 0 ಕಾಸ್ 0 ನಮಗೆ 1 ಸಿಗುತ್ತೆ. ಸೊ 1 × 1 1 ಆಗಿರುತ್ತೆ. ಸೊ ನಮಗೆ ಬರೀ ಡಿ ಥೀಟಾ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಇವಾಗ ನೆಕ್ಸ್ಟು 0 to π/2 ಡಿ ಥೀಟಾ ಉಳಿಯುತ್ತೆ. ಸೊ ಈಗ ಡಿ ಥೀಟಾಗೆ ನಾವು ಮಾಡಿದ್ರೆ ಥೀಟಾ ಸಿಗುತ್ತೆ. ಥೀಟಾ 0 to π/2, ಇಲ್ಲಿ ನಾವು π/2 -0 ಸಿಗುತ್ತೆ. ಸೊ ನಮಗೆ π/2ನೇ ಆಗಿರುತ್ತೆ. ಸೊ 2 × π/2 ಅಂದರೆ 2 × π/2. ಸೊ 2 ಕ್ಯಾನ್ಸಲ್, ನಮಗೆ ಆನ್ಸರ್ π ಉಳಿಯುತ್ತೆ. ಸೊ ಈಕ್ವೇಷನ್ 1 ಪ್ರಕಾರ ನಾವು ಇದನ್ನು ಈಕ್ವಲ್ಸ್ πನ ಮಾಡ್ಬೋದು. ಸೊ ಇದು ಮಾಡಿದಾಗ ಈ ಸ್ಕ್ವೇರ್ ಈ ಕಡೆ ಹೋದಾಗ, ಲೈಕ್ ಈ ಸ್ಕ್ವೇರ್ ರೈಟ್ ಸೈಡ್ ಹೋದಾಗ ನಮಗೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಎನ್ಸ್ ಪ್ರೂವ್ ಆಯಿತು ಸ್ಟೂಡೆಂಟ್ಸ್. ಮತ್ತು ಈ ರೀತಿ ನಿಮಗೆ ಇವ್ಯಾಲ್ಯುಯೇಟ್ ಅಂತ ಇಂಟಿಗ್ರೇಷನ್ ಪ್ರಾಬ್ಲಮ್ ಕೊಡ್ತಾರೆ. ಇದನ್ನು ನೀವು ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಸೊ ಇಲ್ಲಿ ಇದನ್ನು ಎಕ್ಸ್, ಇದನ್ನು ವೈ, ಹಾಗೆ ಇದನ್ನು ಝಡ್ ಅಂತ ತೊಗೊಂಡು ಈಕ್ವೇಟ್ ಮಾಡಿ ನಿಮಗೆ ಫಸ್ಟ್ ಹ್ಯಾಂಡ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಫಸ್ಟ್ ಪೇಜಲ್ಲೇ
ಫಸ್ಟ್ ಪೇಜಲ್ಲೇ ನಿಮಗೆ ಇದು ಈ ಥರ ಕೊಟ್ಟಿರ್ತಾರೆ ನೋಡಿ, ಈ ಥರ ಇದು ಡಿರೈವೇಷನ್ ಆಗಿರುತ್ತೆ, ಹಾಗೆ ಇದು ಇಂಟಿಗ್ರೇಷನ್ ಆಗಿರುತ್ತೆ. ನಿಮಗೆ ಇಲ್ಲೇ ಎಲ್ಲ ಥರ ಇಂಟಿಗ್ರಲ್ ಸಿಗುತ್ತೆ. ಸೊ ಇದನ್ನು ನೀವು ನೋಡಿಕೊಂಡು ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು ನೀವು ಈಸಿಯಾಗಿ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.